ಧ್ಯಾನಮೂಲೋ ಗುರುಮೂರ್ತಿ ಪೂಜ್ಯಮೂಲೋ ಗುರುಪಾದ ಮಂತ್ರಮೂಲೋ ಗುರುವಾಕ್ಯಂ ಮೋಕ್ಷಮೂಲೋ ಗುರುಕೃಪಃ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ನಮ್ಮ ಗುರುಗಳ ಅವಧೂತ ನಾಮದೇವಗೌಡ ಅವರ ಚರಣಾರವಿಂದದಲ್ಲಿ ಶರಣಾರ್ಥಿ ಎಂದು ಹೇಳುತ್ತೆ, ಹಾಗೂ ಈ ಯೂಟ್ಯೂಬ್ನ ವೀಕ್ಷಣೆ ಮಾಡ್ತಕ್ಕಂಥ ಸರ್ವ ಆತ್ಮಗಳಲ್ಲಿ ಶರಣಾರ್ಥಿಯನ್ನು ತಿಳಿಸುತ್ತೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವಿಶೇಷವಾಗಿ ಪ್ರಾಣಿ ಪಕ್ಷಿಗಳಲ್ಲಿ ಮಾನವ ಜನ್ಮ ಅಂತಕ್ಕಂಥದ್ದು ಬಹುಶ್ರೇಷ್ಠ ಅಂತ ಎಲ್ಲ ಶರಣ ದಾಸರು ಹೇಳಿದ್ದಾರೆ. ನಾವು ಸುಖದಿಂದ ಬಾಳಬೇಕಾದರೆ, ಆನಂದ ನೆಮ್ಮದಿ ಸಿಗಬೇಕಾದರೆ ಪ್ರಥಮದಲ್ಲಿ ಮೊದಲು ಸತ್ಸಂಗ ಮಾಡಬೇಕು, ಒಳ್ಳೆಯರ ಸಂಘ ಇರಬೇಕು, ನಮ್ಮ ಕ್ರಿಯೆ ಶುದ್ಧವಾಗಿರಬೇಕು, ತನ್ನ ತಾನ ತಿಳಿದಿರಬೇಕು. ಹಾಗಾದ್ರೆ ಮಾತ್ರ ವಿಶೇಷವಾಗಿ ಜೀವನ ಸಾಗಿಸಕ್ಕೆ ಬರ್ತೈತಿ. ನಾವು ಇನ್ನೊಬ್ಬರಿಗೆ ದಾರಿದೀಪ ಆಗ್ತೀವಿ. ಮತ್ತು ಅಜ್ಞಾನಿ ಜನರಿಗೆ ಮತ್ತು ಜ್ಞಾನಿ ಜನರಿಗೆ ಏನು ವ್ಯತ್ಯಾಸ? ಇದು ಎಲ್ಲ ಜಗತ್ತು ಭಗವಂತನ ಲೀಲೆ. ಆದ್ರೂ ನಮಗೆ ಸುಖ ಕಂಡುಕೊಳ್ಬೇಕಾತಪ್ಪ ಅಂದ್ರೆ ನಾವೇ ಕಾರಣ. ಕೆಲವೊಬ್ರು ಹೇಳ್ತಿರ್ತಾರೆ, ಎಲ್ಲ ಭಗವಂತನ ಇಚ್ಛೆ ಬಿಡಪ್ಪ, ಆತ ಮಾಡಿಸ್ದಂಗೆ ಆತತೆ ಅಂತ ಅಂದ್ರೆ ಅದು ಬೇರೆ. ಅಕಸ್ಮಾತ್ ನಿನ್ನ ಮಾತಿಗೆ, ನಿನ್ನ ನಡತೆಗೆ, ನಿನ್ನ ವ್ಯಕ್ತಿತ್ವಕ್ಕೆ, ನೀನು ಮಾಡ್ತಕ್ಕಂಥ ಕರ್ತವ್ಯ ಅಂದ್ರೆ ಸದಾಶಿಂದ ಮಾಡ್ತಕ್ಕಂಥ ವಿಶೇಷ ಏನೈತಿ, ನಿನ್ನ ಪ್ರಯತ್ನ ಏನೈತೆ, ಪ್ರಯತ್ನ ಮಾಡ್ಕ್ಯಾಸಿ ಆಗಲಿಲ್ಲ ಅಂದ್ರೆ ಆ ಭಗವಂತನ ಇಚ್ಛೆ. ಈಗ ಮಾನವರನ್ನ ಎಲ್ಲ ಪ್ರಾಣಿಗಳಲ್ಲಿ ಸ್ವತಂತ್ರ ಧರ್ಮವಾಗಿ ಭಗವಂತ ನೇಮಿಸ್ಯಾನ. ಈಗ ತಮ್ಮನ್ನು ತಾವು ಮರೆತು ಲೌಕಿಕದಾಗ ಬಿದ್ದು ಕಷ್ಟಪಡ್ತಕ್ಕಂಥ ಮಾನವರಿಗೆ ಆತಿ, ಎಲ್ಲ ಜೀವಿಗಳಿಗಾತಿ ಒಂದು ಮಾತು ಹೇಳ್ತಾರೆ, ಸಾಗರದೊಳಗಿರ್ಪ ಪ್ರಾಣಿಗಳೆಲ್ಲವೂ, ಜಲ ಪ್ರಾಣಿಗಳ ಎಲ್ಲವೂ ಅದರೊಳಗೆ ಇರ್ತಾವಲ್ಲ ಹೊರತಾಗಿ ಮತ್ತೊಂದೆಡೆಯಲ್ಲಿ ಎಡೆ ಉಂಟೆ. ಭವಸಾಗರದೊಳಗಿಪ್ಪ ಪ್ರಾಣಿಗಳೆಲ್ಲವೂ ಮತ್ತೊಂದೆಡೆಯಲ್ಲಿ ಇರಬಲ್ಲವೇ. ಅದರಂತೆ ಭವಸಾಗರದೊಳಗಿಪ್ಪ ಜೀವಿಗಳೆಲ್ಲವೂ ಮತ್ತೊಂದೆಡೆಯಲ್ಲಿ ಎಡೆ ಉಂಟೆ. ಗುಹೇಶ್ವರ, ನಿನ್ನ ಲೀಲೆ ಜಗನ್ಮಯವಾದಡೆ ನಾನು ಬೆರಗಾದೆನು ಅಂತ. ಈಗ ಅವರು ಎಷ್ಟೋ ಅಜ್ಞಾನ ಜನರಿಗೆ ಆಗಿರ್ಬೋದು, ತಮ್ಮನ್ನು ತಾವು ಮರ್ತರಿಗೆ ಆಗಿರ್ಬೋದು, ಲೌಕಿಕ ಪ್ರಪಂಚ ಹೆಚ್ಚಾಗಿ ಮನಸ್ಸಿಗೆ ಹಚ್ಕೊಂಡು ತನ್ನನ್ನು ಮರೆತು ಈ ಲೌಕಿಕದೊಳಗೆ ಬಿದ್ದು ಒಳ್ಳಾಡ್ತಿರ್ತಕ್ಕಂಥ ಜನರಿಗೆ ಭವಸಾಗರದೊಳಗೆ ನೀರಿನಾಗಿರ್ತಕ್ಕಂಥ ಪ್ರಾಣಿಗಳಿಗೆ ಹೋಲಿಕೆ ಕೊಡ್ತಾರೆ ಶರಣರವರು. ಅವು ನೀರು ಬಿಟ್ಟು ಬೇರೆ ಕಡೆಗೆ ಬದುಕಕ್ಕಾಗಲ್ಲ, ಇರಬಲ್ಲವೇ, ಇರೋಕ್ಕಾಗಲ್ಲ. ಅದರಂತೆ ಲೌಕಿಕದಾಗಿರ್ತಕ್ಕಂಥ ಭವ ಮತ್ತು ಬಯಿ ಮತ್ತು ಭಕ್ತ ಅಂತಕ್ಕಂಥ ಎರಡು, ವಿಶೇಷವಾಗಿ ತನ್ನನ್ನು ತಾನು ಅರ್ತಿ ಬದುಕ್ತಕ್ಕಂಥದ್ದೊಂದು ರೀತಿ, ತನ್ನ ತಾನು ಮರೆತು ಬದುಕೋದೊಂದು ರೀತಿ. ಭವದೊಳಗಿರ್ತಕ್ಕಂಥ ಸಾಗರದೊಳಗಿರ್ತಕ್ಕಂಥ ಜೀವಿಗಳೆಲ್ಲ ಮತ್ತೊಂದೆಡೆಯಲ್ಲಿ ಎಡೆ ಉಂಟೆ. ಅವ್ರ ಮತ್ತೊಂದು ಜಾಗ ಐತೇನು? ಹೆಂಗ ಸಮಾಧಿಯಲ್ಲಿ ಇರ್ತಕ್ಕಂಥ ನೀರಿನಾಗಿರ್ತಕ್ಕಂಥ ಪ್ರಾಣಿಗಳೆಲ್ಲವು ಹೆಂಗೆ ಹೊರಗೆ ಬಂದ್ರೆ ಬದುಕೋದಿಲ್ಲವೋ ಅದರಂತೆ ಭಾಗವಾಗಿರ್ತಕ್ಕಂಥ ಅದೇ ನಮ್ಮದು ಜೀವನ, ಅದೇ ಕರೆವು ನಮ್ದು. ಅದೇ ಎಷ್ಟೋ ವರ್ಷ ಇರ್ತಾವಂಬರ್ದಿನ ಅದನ್ನ ಹಚ್ಚಿ ಮೆಚ್ಚಿನ ಮಾಡ್ತಕ್ಕಂಥ ಬೈಗಳು ಜ್ಞಾನ ಕಡೆ ಬರೋಕ್ಕಾಗಲ್ಲಂತೆ. ಅದರಂತೆ ವಿಶೇಷವಾಗಿ ಭಗವಂತನ ಕಾಣಬೇಕಾತಪ್ಪ ಅಂದ್ರೆ
ಭಗವಂತನಲ್ಲಿ ನಿಷ್ಠೆಯಿಂದ ನಾವು ಇರ್ಬೇಕಾಯ್ತಪ್ಪ ಅಂದ್ರೆ ಅವ್ರು ಹೇಳ್ತಾರೆ ಅವ್ರು ಒಂದು ಕಡೆಗೆ, ಹರಿವಿನ ಕುರುಹ ಕಾಣದೆ ಕೋಡಗಲ್ಲ ಮೇಲೆ ತಪ ಮಾಡಿದೊಡಿಲ್ಲ. ನೋಡ್ರಿ, ಹರಿವಿನ ಕುರುಹ ಕಾಣದೆ ಕೋಡಗಲ್ಲ ಮೇಲೆ ತಪ ಮಾಡಿದೊಡಿಲ್ಲ. ಕಾಲ ಕರ್ಮಗಳ ದಂಡಿಸಿದಡಿಲ್ಲ. ಪೃಥ್ವಿ ತಿರುಗಿ ನದಿಯಲ್ಲಿ ಮಿಂದು ನೇಮ ನಿತ್ಯಗಳ ಮಾಡಿದಡಿಲ್ಲ. ನೋಡು, ಜಲ ಸಮಾಧಿಯಲ್ಲಿ ಕುಳಿತಡಿಲ್ಲ. ನೋಡು, ತನ್ನ ಅರಿವ ಮನವ ಚಿತ್ತದಲ್ಲಿರಿಸಿ, ಅರಿವ ಮನವ ಚಿತ್ತದಲ್ಲಿರಿಸಿ ತನ್ನ ತಾನು ಸಮಾಧಾನದಿಂದ ವಿಶೇಷವಾಗಿ ಚಿತ್ತದಲ್ಲಿರಿಸಿ ಗುರು ಗುಹೇಶ್ವರಲಿಂಗವು ತಾನಲ್ಲದೆ ಮತ್ತೆ ಬೇರಿಲ್ಲ ಅಂತ ಹೇಳ್ತಾರೆ ಅವರು. ಮಠ ಬೇಕು, ಪರ್ವತ ಬೇಕು, ಜನ ಬೇಕು, ನಿರ್ಜನ ಬೇಕು, ಚಿತ್ತ ಸಮಾಧಾನ ಉಳ್ಳ ಪುರುಷಂಗಿ. ನೋಡು, ಅರಿವಿನ ಕುರುಹ ಕಾಣದೆ, ಇಲ್ಲಿ ಹೇಳ್ತಾರೆ ಅವರು. ಹರಿವಿನ ಕುರುಹ ಯಾವುದು? ನಾವು ಮಾಡ್ತಕ್ಕಂಥ ಬದುಕೇ ಕುರುಹು. ನಾವು ದೇವಸ್ಥಾನಕ್ಕೆ ಹೋಗೋದು ಅದರಿಂದ ಕುರುಹು, ದಾನ ಧರ್ಮ ಮಾಡೋದು ಅದರಿಂದ ಕುರುಹು, ಮತ್ತೆ ಏನೇ ಎಲ್ಲ ಮಾಡ್ತಕ್ಕಂಥದ್ದು ಕುರುಹು ಏನಿದೆವೋ ಅದಂತೆ ಮೇನ್ ವಿಶೇಷವಾಗಿ ತನ್ನ ತಾನು ಅರಿಲಾರ್ದ ಮಾಡುವುದೆಲ್ಲದು ವ್ಯರ್ಥ ಅಂತ. ಹರಿವಿನ ಕುರುಹು ಅಂದ್ರೆ ನೀ ಮಾಡ್ತಕ್ಕಂಥ ಬದುಕು ಇನ್ನೊಬ್ಬರಿಗೆ ನೋಡ್ಕೊಳ್ಳಾದಂಗಿರ್ತಕ್ಕಂಥದ್ದು ಏನೈತಿಲ್ಲ, ಅದು ಹರಿವಿನ ಕುರುಹು. ಮುಂಜಾನಿದ್ದ ಸಾಯಂಕಾಲ ಎಷ್ಟೋ ಜನರು ಎಷ್ಟೋ ಸಾಕಾಗಷ್ಟು ದುಡಿತಾ ಇರ್ತಾರೆ. ತಮ್ಮ ತಮ್ಮ ಹೊಲ ಮನೆಗಳಲ್ಲಿ ಕೆಲಸ ಮಾಡೋದಾಗಿರ್ಬೋದು. ಅದರ ಈಗಂತೂ ವಿಶೇಷವಾಗಿ ದೌಡು ಓಡೋದ ಬದುಕು ತಡ ಆದ್ರೆ ಮತ್ತೆ ಏನೋ ಗಳಿಸೋದು ರೊಕ್ಕ ಕಡಿಮೆ ಆಗ್ತತೆ. ರೊಕ್ಕ ಗಳಿಸೋಕೆ ಟೈಮ್ ಸಾಲವಲ್ದು. ಫಾಸ್ಟ್ ನಡ್ಕೊಂತ ಹೋದ್ರೆ ಟೈಮ್ ಆಗಲ್ಲ ಅಂತ. ಮತ್ತೆ ಇನ್ನೊಂದು ವಿಶೇಷವಾಗಿ ಇತ್ತೀಚೆಗೆ ಈಗೊಂದು 100 ವರ್ಷದಿಂದ ಈ ಕಡೆಗೆ ಎಕಡೆಗೆ ಇದ್ದವನು ಈ ಕಡೆಗೆ ನಮ್ಮ ಕಡೆಗೆ ಅಷ್ಟೊಂದು ಗಾಡಿಗಳು ಸಲೋತನ ಇದ್ದಿಲ್ಲ ಅಂತ ಇಟ್ಕೊರಿ. ಈಗಿನ ಕಾಲದಾಗ ಎಷ್ಟೆಷ್ಟು ದೌಡು ಹೋತೋ ಅಷ್ಟಷ್ಟು ಮರಣ ಸಮೀಪ ಬರ್ತೈತೆ ಅಂತ. ಆಹಾರದೊಳಗೆ ತಗೋರಿ, ಆಹಾರದೊಳಗೆ ಎಷ್ಟೆಷ್ಟು ದೌಡ್ದ ರುಚಿಕರ ಆದ ಅಡುಗೆ ಅಂತೇಳಿ ವಿಶೇಷವಾಗಿ ಮಾಡಿ ಅದರಿಂದ ಆರೋಗ್ಯ ತೊಂದರೆ ಅನುಭವಿಸ್ಬೇಕಾಗ್ತೈತಿ. ಬಲ್ಲವರು ಈಗೇನು ಹೇಳ್ತಾರೆ, ಬರಿಗಾಲಲ್ಲಿ ಅಡ್ಡಾಡ್ಬೇಕಂತ. ಅಡ್ಡಾಡಿನಪ್ಪ ಅಂದ್ರೆ ಆರೋಗ್ಯಕ್ಕೆ ಭಾಳ ಹಿತ ಅಂತ. ಮೇಲತ್ತು ಗಾಡಿ ಮಾಡಿ ಹೋಗೋದಕ್ಕಿಂತ ನಡ್ಕೊಂತ ಹೋಗೋದು ಭಾಳ ವಿಶೇಷ ಅಂತ. ಇಲ್ಲ, ಎಲ್ಲ ಮರ್ತು ಬಿಡ್ತು. ನಮ್ಮನ್ನ ನಾವು ಮರ್ತು, ನಮ್ಮ ದೇಹನ ಮರ್ತು, ಅವಸರ ಐತಿ, ಒಟ್ಟದ್ದು ಪುರುಷತಿ ಇಲ್ಲ. ದೌಡೋಗಿ ಮುಟ್ಬೇಕು, ದೌಡ್ ಕೆಲಸ ಮಾಡ್ಬೇಕು, ಹೋಗೋದೆಲ್ಲಿಗೆ? ದೌಡ್ ಮಾಡಿ ಹೋಗೋದೆಲ್ಲಿಗೆ? ಏನು ಮಾಡ್ತೀರಿ? ನಾವು ಎದಕ್ಕಾಗಿ ಬಂದೀವಿ? ಅವಸರ ಅದಕ್ಕೆ. ಸ್ವಲ್ಪನ ನಿಧಾನ ಮಾಡಿವ? ನಾವು ಎಂದೂ ಮಾಡಿಲ್ಲ. ನೋಡ್ರಿ, ಸರ್ವಜ್ಞ ಒತ್ತಡಿಗೆ ಹೇಳ್ತಾನ, ಕರೆಯದೆ ಬರುವವನು, ಬರಿಗಾಲಿಲೆ ತಿರುಗುವವನು, ಬರೆ ಕಂಡು ಓದುವವನು, ಇವ ಮೂವರ್ನ ಕಂಡಲ್ಲಿ ಕೈ ಮುಗಿ ಅಂದ ಸರ್ವಜ್ಞಂತೆ. ಬರೆ ಕಂಡು ಓದುವವನು ಗಣೇಶ, ಬರೆಗಾಲಿಲೆ ತಿರುಗುವವನು ಸನ್ಯಾಸಿ. ನೋಡ್ರಿ, ಅದರಂತೆ ಬರೆ ಕಂಡು ಗಣೇಶ ಅಂದ್ರೆ ಬುದ್ಧಿಗೆ ಗಣಪ ಅಂತಾರೆ. ವಿಶೇಷವಾಗಿ ಬುದ್ಧಿಗೆ ಗಣೇಶ ಅಂತಾರೆ. ಬರೆ ಕಂಡು ಓದೋವನು ಗಣೇಶ, ಬರಿಗಾಲಿಲಿ ಅಡ್ಡಾಡೋವನು ಸನ್ಯಾಸಿ. ನೋಡ್ರಿ, ಅಂದ್ರೆ ಬರಿಗಾಲಿಯಲ್ಲಿ ಯಾಕೆ ಅಡ್ಡಾಡ್ತಾನೆ ಅಂದ್ರೆ ಯಾವುದ್ಯಾವುದೋ ಸ್ವಾರ್ಥ ಇರಂಗಿಲ್ಲ. ವಿಶೇಷವಾಗಿ ಭೂಮಿ ಟಚ್ ಇರ್ಬೇಕಂತ ಯಾವತ್ತಿ ಮನುಷ್ಯರಿಗೆ. ಅದ್ರ ಸಲುವಾಗಿ
ಯಾವತ್ತಿಗೆ ಆರೋಗ್ಯಕರವಾಗಿರ್ತಕ್ಕಂಥ ಬದುಕು, ಭೂಮಿ ಮೇಲೆ ಮಾಡ್ತಕ್ಕಂಥ ಕಾಯಕ, ಇವನ್ನೆಲ್ಲ ಮರೆತು ವಿಶೇಷವಾಗಿ ಓಡೋದ ಪುರ್ಸತ್ತಿದ್ದಂಗೆ ಓಡೋದ ನಮಗೆ ದಣವಿಲ್ದಂಗೆ ಓಡೋದೆ. ಗಾಡಿಗಳು ಬಂದು ಈಗ ಎಷ್ಟೋ ಈಗಿನ ವಾತಾವರಣದಾಗ ಎ ಸಿ ಕೆಂದು ಓತಿರ್ತಾರೆ ಕಾರ್ನಾಗ. ಅದ್ರಂಗೆ ಎಷ್ಟೋ ಜನರಿಗೆ ಭಾಳ ಲಕ್ಷಣಾಗಿ ಈಗ ಡಾಕ್ಟರ್ಗಂದು ಹೇಳಕತ್ತಾರಂತ. ಯಾಕಂದ್ರೆ ಪ್ರಕೃತಿ ಗಾಳಿ ಏನೈತಿ ಅದು ಆರೋಗ್ಯಕ್ಕೆ ಹಿತ. ಅದರಂತೆ ನಾವೇನು ಮಾಡಿಬಿಟ್ಟಿವೀಗ, ಅರಿವಿನ ಕುರುಹ ಕಾಣದೆ ನಮ್ಮನ್ನು ನಾವು ಅರಿಲಾರ್ದಂಗ ನಾವು ಎದಕ್ಕೆ ಬಂದೀವಿ, ನಾವು ಏನು ಮಾಡ್ತಕ್ಕಂಥ ಬದುಕು, ನಾವೇನು ಬರೋಗೆ ಎಷ್ಟೆಷ್ಟು ತಂದೀವಿ, ಹೋಗೋಕೆ ಏನೇನೋ ಒಯ್ತೀವಿ, ಕಲೆ ಹಾಕಿ ಜಮಾಗಿ ಮಾಡಿಡಕ, ಮತ್ತೆ ನೆಮ್ಮದಿಗಾಗಿ ನಾವು ಮಾಡಕತ್ತೀವಿ. ನಮಗೆ ನೆಮ್ಮದಿ ಮತ್ತು ಶಾಂತಿ ಇರ್ಲಿಕ್ಕಪ್ಪ ಅಂದ್ರೆ ರೆಸ್ಟ್ ಮಾಡಿದ್ರೆ ತಗೊಂಡು ಏನು ಮಾಡಕ್ಕ. ಅದಕ್ಕೆ ಹೇಳ್ತಾರ ಅವರು, ಅರಿವಿನ ಕುರುಹು ತಿಳ್ಲಾರ್ದಂಗ ಕೋಡಗಲ್ಲ ಮೇಲೆ ಅಂದ್ರೆ ಪರ್ವತದ ಮೇಲೆ ಕಲ್ಲಿನ ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ತಪಸ್ಸು ಮಾಡಿದಡೆ ಇಲ್ಲ, ಏನಿಲ್ಲ, ನೆಮ್ಮದಿ ಇಲ್ಲ, ಸುಖ ಇಲ್ಲ. ನೋಡ್ರಿ, ತಪಸ್ಸು ಮಾಡಿದಡಿಲ್ಲ. ಕಾಲ ಕರ್ಮಗಳ ಮಾಡಿದಡಿಲ್ಲ. ನೀವು ಬೇಕಾದಂಗೆ ಕಾಲ ಕರ್ಮಗಳ ಅಂದ್ರೆ ಈ ಕಾಲಕ್ಕೆ ತಕ್ಕಂಗೆ ಏನೇನೋ ಮಾಡೋದು, ನೀನು ಬೇಕಾದ ಮಾಡು. ಕಾಲ ಕರ್ಮಗಳ ಮಾಡಿದಡಿ ದಂಡಿಸಿದಿಲ್ಲ. ನೋಡು, ಕಾಲ ಕರ್ಮಗಳ ದಂಡಿಸಿದಿಲ್ಲ. ಪೃಥ್ವಿ ತಿರುಗಿ ಅಂದ್ರೆ ಎಲ್ಲೆಲ್ಲಿ ದೇವರದೆ ಅಂತ ತಿರುಗಿ ಅಡ್ಡಾಡಿ ಆಮೇಲೆ ಲಾಸ್ಟಿಗೆ ನದಿಯಲ್ಲಿ ಮಿಂದು ನೇಮ ನಿತ್ಯಗಳ ಮಾಡಿದಡಿಲ್ಲ. ನೋಡು, ನೇಮ ಮಾಡೋಕೆ ಬೆಳಗ್ಗೆ ಜಳಕ ಮಾಡೋದು, ಊಟ ಮಾಡೋದು, ಮತ್ತೆ ಎಲ್ಲಿಗೆ ಹೋಗೋದು ಅಂತ ಮಾಡಿದ್ರೆ ಇಲ್ಲ ಅಂತ. ಏನಿಲ್ಲ, ನೆಮ್ಮದಿ ಶಾಂತಿ ಇಲ್ಲ. ಮತ್ತೆ ಜಲ ಸಮಾಧಿಯಲ್ಲಿ ಕುಳಿತಡಿಲ್ಲ. ನೋಡೋನು ಏನೇನು ಎಕ್ಕರೆ ಆಡೋಬೇಕಾಗಿಲ್ಲ ಅಂತ, ತ್ರಾಸ ಮಾಡೋಬೇಕಾಗಿಲ್ಲ ಅಂತ, ತ್ರಾಸ ಬಿಡೋಬೇಕಾಗಿಲ್ಲ ಅಂತ. ಸಹಜವಾಗಿ ಸಹಸ್ಥಿತಿಯಲ್ಲಿ ಬದುಕಿಬಿಟ್ರೆ ಸಾಕಂತ ಭಗವಂತಗೆ ಮೆಚ್ಚುಗೆ ಆಗಿಬಿಡ್ತೈತೆ. ನೀನು ಹೆಂಗದೆ ಹಂಗೆ ಇದ್ಬಿಟ್ರೆ ಆತಂತ. ನೋಡ್ರಿ, ಅದನ್ನ ಸ್ವಸ್ವರೂಪ ಅಂತಾರೆ. ಅದಕ್ಕೆ ನನ್ನ ದರ್ಶನ ನನಗಾದ್ಮೇಲೆ ಏನೇನು ತಪಸ್ ಮಾಡಿದ್ರಲ್ಲ. ನೋಡ್ರಿ, ಅವರು ಉಂಡು ಮಂಚ ಏರಳು ಆ ಸ್ವರ್ಗ ರಂಡಿ ಆಳ ಒಳ್ಳೆಯ ಸ್ವರ್ಗ ಅಂತ ಹೇಳ್ತಾನ. ಯಾಕಂದ್ರೆ ಕಾಯವನ್ನು ದಂಡಿಸದೆ, ಇಂದ್ರಿಯಗಳ ಖಂಡಿಸದೆ ಉಂಡು ಮಂಚ ಏರಲು ಆ ಸ್ವರ್ಗ ರಂಡಿ ಆಳ ಒಳ್ಳೆಯ ಸ್ವರ್ಗ ಅಂತಾರೆ. ಇಂದ್ರಿಯಗಳು ನಿನ್ನ ಹತೋಟಿಯಲ್ಲಿ ಇಟ್ಕೊಂಡು, ಆಮೇಲೆ ಕರ್ಣವನ್ನು ಖಂಡಿಸದೆ, ಅಂದ್ರೆ ಕೆಟ್ಟಗಳನ್ನು ಕಡ್ದಾಕದೆ, ಅದೆಲ್ಲ ಮರ್ತು ಕಾಸಿ ಆರಾಮ ನಾನು ಬೇಕಾದಂಗೆ ನಾನು ಎಲ್ಲ ಮರ್ತು ಲೌಕಿಕದಾಗ ಬಿದ್ದು ಆರಾಮ್ ಮುಂಡು ನಾನು ಮನಸ್ಸು ಏರ್ಕ ಅದು ಆ ಸ್ವರ್ಗ ಆಳ್ತಾಳ ರಂಡಿ ಆಳ್ತಾಳ ನಾ ಸ್ವರ್ಗನ ಅಂತ ಸ್ವರ್ಗನ ವಿಶೇಷವಾಗಿ ಮಾತು ಕೊಡ್ತಾನೆ ನಮಗೆ. ಅದರಂತೆ ಜಲ ಸಮಾಧಿಯಲ್ಲಿ ಕುಳಿತಡಿಲ್ಲ. ಆಮೇಲೆ ಸುಳಿಯುವ ಮನವ ಚಿತ್ತದಲ್ಲಿರಿಸಿ. ನೋಡ್ರಿ, ಸುಳಿಯುವ ಮನವ ಚಿತ್ತದಲ್ಲಿರಿಸಿ ನಿಶ್ಚಿಂತನಾದಡೆ. ಅದೇ ಗುಹೇಶ್ವರಲಿಂಗ ಮತ್ತೊಂದೆಡೆಯಲ್ಲಿ ಅರಸಲುಂಟೆ. ಹಿಂಗಾದ್ಮೇಲೆ ಅರಿವ ಮನವ ಚಿತ್ತದಲ್ಲಿರಿಸಿ. ನೋಡ್ರಿ, ನಿಶ್ಚಿಂತನಾದಡೆ. ಮತ್ತೆ ಗುಹೇಶ್ವರಲಿಂಗನ ಎಲ್ಲೇನು ಹುಡ್ಕೋದೈತೇನು, ನೀನೇ ಆಗಿಬಿಡ್ತಿ ಅಂತ ಹೇಳ್ತಾರೆ ಅವರು. ಆದ್ದರಿಂದ ಹಿಂದಕ್ಕ ಬಸವಣ್ಣವರು ಇಂಥ ಎಲ್ಲ ಇದ್ರಂಗೆ ಮಾಡ್ರು ಅಂತ ಎಲ್ಲ ಶರಣರನ್ನು ಒಕ್ಕೂಡಿಸಿ ಮಾಡಿ ತನ್ನನ್ನು ತಾನು ಅರಿತು ಹರಿದವರ ಮನವನ್ನು ನಿಲ್ಲಿಸಿ ಶರಣರಾದರವರು. ಅದರಂತೆ ಈಗ ಎರಡನೇ ಅವತಾರ ಅನ್ನೋ ರೀತಿಯಲ್ಲಿ ಪತ್ರಿಜಿಯವರಂತ ಬಂದಾರ. ಆ ಧ್ಯಾನ ಹೆಂಗೆ ಅಂತಂತಂದ್ರೆ, ರಾಮಾಯಣ ಮಹಾಭಾರತ ನಮ್ಮ ಶರೀರದೊಳಗದೆ ಅಂತ ರಾಮಾಯಣದ ಹೋಲಿಕೆ ಕೊಡ್ತಾರ. ಯಾಕಂದ್ರೆ ಇದು ಶರಣರು ಹೇಳ್ಯಾರ, ಅರಿವ ಮನವನ್ನು ಚಿತ್ತದಲ್ಲಿರಿಸಿ ತಾನಾದಡೆ ನಿಶ್ಚಿಂತನಾದಡೆ ಅದೇ ನಿಜವಾದ ಕುರುಹು, ಅರಿವಿನ ಕುರುಹು, ನಿನ್ನ ನೀನು ಅರಿತಕ್ಕಂಥ ಬದುಕು. ಏನು ಹಂಗಂತಂದ್ರೆ ರಾಮಾಯಣದಾಗ ಒಂದು ಮಾತು ಬರ್ತೈತಿ. ರಾವಣ ಸೀತೆಯನ್ನು ಒಯ್ದಾಗ
ಆ ಸೀತೆನ ತರ್ಬೇಕಾಯ್ತಪ್ಪ ಅಂದ್ರೆ ಸೇತುವೆ ಕಟ್ಟಿಕೇಸಿ ರಾವಣ ನೋಡೋದು ಆ ಸೀತಾದೇವಿನ ತಂದಂತ ಒಂದು ಉದಾಹರಣೆ ಬಂದಾಗ ಅದರಂತೆ ನಾವು ಶರೀರದೊಳಗೆ ರಾಮಾಯಣದ ನಮಗೆ ಕುರು ಹೇಳ್ತಾರೆ ಅವರು. ಈಗ ಸೇತುವೆ ಕಟ್ಟೋದಂದ್ರೆ ಏನು, ರಾವಣ ಕೊಂದದಂದ್ರೆ ಏನು, ಸೀತೆನ ತರೋದಂದ್ರೆ ಏನು. ಸೇತುವೆ ಕಟ್ಟೋದಂದ್ರೆ ಕಾಲ್ ಕಟ್ಟೋದು, ಚಕ್ ಮಕ್ಕಿಂದ ಕುಂತು ಬಿಡೋದು. ಕೈ ಕಟ್ಟೋದಂದ್ರೆ ಕೈ ಕಟ್ಟೋದು, ತುಟಿ ಕಟ್ಟೋದು, ಆಮೇಲೆ ರಪ್ಪೆ ಕಟ್ಟೋದು, ಸುಮ್ಮನೆ ಕೂಡೋದು, ಇದು ಸೇತುವೆ ಕಟ್ಟೋದು. ಅವಾಗ ರಾವಣ ಸಿಗ್ತಾನಂತ. ರಾವಣ ಯಾರು? 10 ಗುಣದಿಂದ ಕೂಡ್ತಕ್ಕಂಥ ಮನಸ್ಸು, ಚಂಚಲವಾಗಿರ್ತಕ್ಕಂಥ ಮನಸ್ಸು, ಅದು ರಾವಣ ಅಂತ. ಆ ಅರಿವ ಮನವನ ಶಿರವನ್ನು ಅರಿಬೇಕು. ಅವಾಗ ರಾವಣ ಹೊಡಿಬೇಕಾಗ್ತಪ್ಪ ಇರಬೇಕು. ಎಲ್ಲ ಸೇತುವೆ ಕಟ್ಟಿಬಿಟ್ಟಿವಿ, ಕಾಲ ತುಟಿ ರಪ್ಪೆ ಕಟ್ಟಿದ ಮೇಲೆ ಅದು ಮನಸ್ಸನ್ನ ಉಸಿರಿನ ಕಡೆ ಬಿಟ್ಟು ಬಿಡೋದು. ಉಸಿರು ತೆಳಕ್ಕೆ ಇರೋದು ಮ್ಯಾಕೆ ಇರೋದು, ತೆಳಕ್ಕೆ ಇರೋದು ಮ್ಯಾಕೆ ಇರೋದು ಉಸಿರು. ಅದರಿಂದ ಮನಸ್ಸು ಹತ್ತ ಕೊಟ್ಬಿಟ್ರ ಹರಿದಾಡೋ ಮನ ಸಾಯ್ತೈತೆ ಅಂತ. ಅವಾಗ ಸೀತಾದೇವಿ ಸಿಗ್ತಾವಂತ. ಸೀತಾದೇವಿ ಯಾರು? ಆಕಾಶ ಗಂಗೆ, ಎನರ್ಜಿ ಶಕ್ತಿ ಸರ್ವಾಂಗ ಎಲ್ಲ ತಂಪಾಗಿ ವಿಶೇಷವಾಗಿ ಆನಂದ ಪಡೆಯಕ್ಕೆ ಬರ್ತದೆ ಅಂತ. ಅದಕ್ಕಲ್ಲೇ ಅರಿವ ಮನವ ಶಿರವನ ಅರಿದು ನನಗೆ ಭವ ಉಂಟೆ ಅಂತ ಅಕ್ಕಮದಿ ಹಂಗೆ ಹೇಳ್ತಾರೆ. ಅದರಂತೆ ಅರಿವ ಮನವನ್ನ ಚಿತ್ತದಲ್ಲಿರಿಸಿ ಸಮಾಧಾನಿ ಆದಡೆ ಮತ್ತೆ ಗುಹೇಶ್ವರಲಿಂಗನ ಹುಡ್ಕೋಕೆ ಆಗಂಗಿಲ್ಲ ಅಂತ ಪ್ರಭುದೇವರು ಹೇಳ್ತಾರೆ. ಇದರಂತೆ ಮತ್ತೆ ಬೇರೆ ಹುಡ್ಕೋಬಹುದೇ ಅಂತ. ಅದರಂತೆ ಏನೆಲ್ಲ ಕಷ್ಟಕ್ಕೆ ಸುಖಕ್ಕೆ ಕಷ್ಟಕ್ಕೆ ತನ್ನ ಸುಖಕ್ಕೆ ತಾನೇ ಕಾರಣ ನಂಬಕ್ಕೆ ಒಂದು ಇನ್ನೊಂದು ವಚನ ಹೇಳಿ ಮಾಡಮ್ಮ. ತನ್ನ ರತಿ ಸುಖವನ್ನು ತಾನುಂಬ ಊಟವನ್ನು ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ಅದರಂತೆ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮ ತಾಮೇ ಮಾಡಬೇಕಲ್ಲದೆ ಮತ್ತೊಬ್ಬರ ಕೈಯಿಂದ ಮಾಡಿಸಬಹುದೇ ಕೂಡಲ ಸಂಗಮ ದೇವ. ನೋಡ್ರಿ, ವಿಶೇಷವಾಗಿ ಹೇಳ್ತಾರ ಅವರು. ನಾವು ದೇವ್ರ ಪೂಜೆ ಮಾಡಕ ಎಷ್ಟೆಷ್ಟೋ ರೊಕ್ಕ ಕೊಟ್ಟು ಬೇರೆದವ್ರನ್ನ ಕರೆಸ್ತೇವೆ, ಪೂಜೆ ಮಾಡಿಸ್ತೇವೆ. ದೇವ್ರ ಪೂಜೆ ನಡಬರ್ಕ ಒಬ್ಬ ದಲಾಳ ನೆಟ್ಟಾಗಿ ಇಡ್ತೇವೆ. ನಿನ್ನ ಲಿಂಗಕ್ಕೆ ಪೂಜೆ ನೀನೇ ಮಾಡಬೇಕಲ್ಲದೆ ಅದು ನೀನೇ ಕೊಡ್ತೈತೆ. ಯಾರನ್ನ ಬೆಟ್ಟೆ ಹಾಕಿ ಹೋಗಿರ್ತೋ ಅವ್ರನ್ನ ದರ್ಶನ ಆದ್ನಪ್ಪ ಅಂತಂದ್ರೆ ನಮ್ಗೆ ಏನಾರು ಬೇಕಾದ ಸಿಗ್ತೈತಿ. ಮತ್ತೆ ಬ್ಯಾರೆದವ್ರನ್ನ ಕರ್ಕೊಂಬಂದು ನಡಕ್ ನಿಂದಿಸಿರಪ್ಪ ಅಂದ್ರೆ ಅವ್ರಿಗೆ ಹೋಗ್ತೈತೆ ಎಲ್ಲ ಶಕ್ತಿ, ನಿನಗೇನು ಬರಲ್ಲ ಅಂತ. ತನ್ನ ರೀತಿ ಸುಖವನ್ನು ತಾನುಂಬ ಊಟವನ್ನು ಇನ್ನೊಬ್ರ ಕೈಲಿ ಮಾಡ್ಸಕ್ ಬರ್ತೈತಿ, ತನಗೆ ಹೊಟ್ಟೆ ತುಂಬತೈತಿ, ತಾನು ಮಾಡಿದ್ರೆ ತನಗೆ ಹೊಟ್ಟೆ ತುಂಬತೈತಿ. ಅದಕ್ಕಲ್ಲಿ ಅದರಂತೆ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮ. ಯಾವುದು ನಿತ್ಯ ನೇಮ? ನೋಡ್ರಿ, ಸತ್ಯ ಕೊತಡಿಗೆ ಹೇಳ್ತಾಳ, ಧೂಪ ದೀಪಾರತಿ ನೇಮವಲ್ಲ ಅಂತ. ಅರ್ಚನೆ ಪೂಜನೆ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಂಗಳ ಎರಗದಿಪ್ಪದೇ ನಿತ್ಯ ನೇಮ. ಇವು ಶಂಭೋ ಜಿಕ್ಕೇಶ್ವರದಲ್ಲಿ ನಿತ್ಯ ನೇಮ ಕಾಣಿರಣ್ಣ. ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮ ಯಾವ ಅಂತಂದ್ರ ಇವ ಪರಧನ ಪರಪುರುಷ ಅಥವಾ ಪರಶ್ರೀ, ಮತ್ತೆ ಮುಟ್ಟಬಾರದೆಂಬುದೇ ಜ್ಞಾನ. ಪರಧನ ಅಂದ್ರೆ ತನ್ನ ದುಡಿದದ್ದು ತನಗಿಲ್ಲ, ನ್ಯಾಯವಾಗಿ ದುಡಿದದ್ದು ತನಗೆ ಓಕೆ. ಮೋಸ ಮಾಡಿ ಕಳು ಮಾಡಿ ಏನೇನೋ ಮಾಡಬಾರ್ದು ಮಾಡ್ಕಿಸ್ತಂದ್ರಪ್ಪ ಅಂದ್ರ ನಿತ್ಯ ನೇಮ ಆಗಂಗಿಲ್ಲ ಅವು. ಮತ್ತೆ ಪರದೈವ ನೋಡ್ರಿ, ಪರಧನ ಪರಸ್ತ್ರೀ ಪರದೈವ ಮುಟ್ಟಬಾರದೆಂಬುದೇ ಇವ ನಿಯಮ. 3 ನಿಯಮಗಳು. ಅದೇ ಶಂಭೋ ಜಿಕ್ಕೇಶ್ವರನಲ್ಲಿ ಇವು ನಿತ್ಯ ನೇಮ ಕಾಣಿರಣ್ಣ. ಏನ್ ಹೇಳಿದ್ರನ್ನ ಅಲ್ಲಿಯೇ ಬಂದು ನಿಂದಿಸ್ತಾರ ಶರಣರು. ಅದರಂತೆ ವಿಶೇಷವಾಗಿ ನಾವು ನೀವೆಲ್ಲರೂ ಮೊದಲು ಮಾನವರಾಗಿ ಎಲ್ಲರಿಗೆ ದಾರಿದೀಪವಾಗಿ ಎಲ್ಲ ಜೀವಿಗಳಿಗೆ ಕರುಣೆಯಿಂದ ಬದುಕಿ ಎಲ್ಲರೂ ನಮ್ಮಂತೆ ಅಂತ ತಿಳಿದು ವಿಶೇಷವಾಗಿ ಆನಂದ ಸಂತೋಷದಿಂದ ಬದುಕಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸೋಣ. ಈ ಕಾರ್ಯಕ್ರಮ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.